ಇವತ್ತು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ಆಯಾ ತಾಲೂಕುಗಳಿಗೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಏನು ಈ ರಾಜ್ಯದಲ್ಲಿ ನಡೀತಿರುವಂತ ಕಳೆದ ಡಿಸೆಂಬರ್ನಲ್ಲಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ತಾಲೂಕಾ ಇನಾಮೀರಾಪುರದಲ್ಲಿ ದಲಿತ ಯುವಕನನ್ನ ಪ್ರೀತಿಸಿದೆ ಎಂಬ ಕಾರಣಕ್ಕೆ ಮರ್ಯಾದೆಗೇಡೆ ಒಂದು ಹತ್ಯೆಯನ್ನ ನಡೀತಿದೆ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಈ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ, ಕೊಲೆ, ಸುಲಿಗೆ ಇವೆಲ್ಲ ನಿರಂತರವಾಗಿ ನಡೀತಾ ಇದ್ದಾವೆ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಕ್ ಇಚ್ಛೆ ಪಡ್ತೀನಿ. ಸರ್ಕಾರ ದಲಿತರ ಪರ, ದಲಿತರವನ್ನ ಹಿತ ಕಾಯುವಂತ ಸರ್ಕಾರ, ದಲಿತರ ರಕ್ಷಣೆಯ ಸರ್ಕಾರ ಅಂತ ಹೇಳ್ತಾ ಇದೆ. ಆದ್ರೆ ಇವತ್ತು ದಲಿತರ ಮೇಲೆ ಅತಿ ಹೆಚ್ಚು ದಬ್ಬಾಳಿಕೆ, ದೌರ್ಜನ್ಯ, ಕೊಲೆ, ಸುಲಿಗೆ ನಡೀತಾ ಇದ್ದಾವೆ. ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವುದನ್ನ ನಮ್ಮ ಪ್ರಶ್ನೆ ಆಗಿದೆ. ಮತ್ತೆ ಹಿಂದೆ ಸರ್ಕಾರ ಒಂದು ಆದೇಶವನ್ನ, ಸುತ್ತೋಲೆಯನ್ನ ಹೊರಡಿಸಿತ್ತು. ಯಾವ ಜಿಲ್ಲೆಯಲ್ಲಿ ದಲಿತರ ಮೇಲೆ ಅಸ್ಪೃಶ್ಯತೆ, ಅನ್ಯಾಯ ನಡೀತಿದೆ ಅಲ್ಲಿ ನೇರ ಹೊಣೆಗಾರರು ಜಿಲ್ಲಾ ಆಡಳಿತ ಅಂತ ಹೇಳ್ತಾ ಇದ್ದಿದ್ದು. ನಾನು ಈ ಒಂದು ಹೋರಾಟದ ಮುಖಾಂತರ ಮೊದಲು ಜಿಲ್ಲಾಧಿಕಾರಿಗಳು ಅಲ್ಲಿ ಅಮಾನತುಗೊಳ್ಳಬೇಕು, ಮತ್ತ ಇವರು ಸರಿಯಾದ ರೀತಿಯಲ್ಲಿ ನಿಯಮಬದ್ಧವಾಗಿ ಕಾನೂನನ್ನ ಪರಿಪಾಲನೆ ಮಾಡೋದಿಲ್ಲ, ಮತ್ತು ಕುಂದುಕೊರತೆ ಸಭೆಗಳನ್ನ ಕರೆಯೋದಿಲ್ಲ, ಮತ್ತೆ ಪೊಲೀಸ್ ಇಲಾಖೆ ಬೀಟ್ ಅವರ ಮುಖಾಂತರ ಆ ಗ್ರಾಮದಲ್ಲಿ ಅಸ್ಪೃಶ್ಯತೆ, ದೌರ್ಜನ್ಯ, ದಬ್ಬಾಳಿಕೆ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಪಡೆದುಕೊಳ್ಳುವಲ್ಲಿ ಕೂಡ ವಿಫಲವಾಗಿದೆ ಅಂತ ನಾನು ನೇರವಾಗಿ ಖಂಡಿಸ್ತೇನೆ. ಮತ್ತೆ ಸರ್ಕಾರ ಇವತ್ತು ನೋಡಿ, ಇವತ್ತಿನವರೆಗೂ ಇಲ್ಲಿ ಮೀಸಲು ಕ್ಷೇತ್ರದಲ್ಲಿ ಇರುವಂತ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಾಸಕನು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಮಾಧ್ಯಮದ ಮುಖಾಂತರ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರ. ನಾನು ಪ್ರತಿ ತಾಸಿಗೊಮ್ಮೆ ನಾನು ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನ ಪಡೆದುಕೊಂತ ಇದ್ದೇನೆ. ನೀವು ಮಾಹಿತಿಯನ್ನ ಪಡೆದುಕೊಳ್ಳುವುದರಲ್ಲಿದ್ದ ದಲಿತರಿಗೆ ಆದಂತ ದೌರ್ಜನ್ಯ ನಿಲ್ಲೋದಿಲ್ಲ. ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ತಾವು ಖುದ್ದಾಗಿ ಅಲ್ಲಿ ಹೋಗಿ ವಾಸ್ತವಿಕ ಸ್ಥಿತಿ ಏನಾಗಿದೆ ಎಂಬುದನ್ನ ಪರಿಶೀಲನೆ ಮಾಡಬೇಕಂದ್ರೆ ನಾನು ಉಗ್ರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಲಿಕ್ಕೆ ಬಯಸ್ತೇನೆ. ಮತ್ತೆ ಇದೇ ರೀತಿ ಆದ್ರೆ ಇಡೀ ರಾಜ್ಯಾದ್ಯಂತ ದಲಿತರು ಸರ್ಕಾರದ ವಿರುದ್ಧ ನಿಮ್ಮನ್ನ ಬಡಿದು ಎಪ್ಪಿಸುವಂತ ಕೆಲಸ ಮಾಡ್ತೇವೆ. ಈ ಮೂಲಕ ತಮ್ಮಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಸುರೇಶ್.